ಇವತ್ತು ಹೋಲಿ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀನಿ. ನಮ್ಮ ಐಶ್ವರ್ಯ ಅದು ಏನೋ ಜುಗಾಡಾಗಿದೆ. ಏನಂತಂದ್ರೆ ಕಲರ್ನ ಧನುಷ್ಗೆ ಪ್ರಿಂಟ್ ಮಾಡ್ತಾ ಇದ್ದೀನಿ. ನಾಳೆ ಫೈನಲಿ ಹೊಸ ಮನೆಗೆ ಮೂವ್ ಆಗ್ತಾ ಇದೀವಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಫೈನಲಿ ನಾವು ನಮ್ಮ ಮನೆಗೆ ಶಿಫ್ಟ್ ಆಗಬೇಕು. ಸೊ ಇವತ್ತು ತುಂಬ ಫಾರ್ಮಾಲಿಟೀಸ್ ಇದೆ, ಸೊ ಅದನ್ನು ಕೂಡ ಫಿನಿಶ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಇವತ್ತು ಹೋಲಿ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಪೋಕೋಗೆ ಕೂಡ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು. ಇಟ್ಸ್ ಗೋ ಫಾರ್ ದ್ಯಾಟ್ ಗೈಸ್. ಆ್ಯಂಡ್ ಥ್ರೂಔಟ್ ದ ಡೇ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ ಗೈಸ್. ಇವಾಗ ಪೋಕೋ ಮತ್ತು ಅಮ್ಮ ನನ್ನ ಜೊತೆ ಬರ್ತಾ ಇದ್ದಾರೆ. ಇವಾಗ ನಾನು ಇಲ್ಲಿ ಗೊತ್ಕೋಬೇಕು. ಇವಾಗ ಫೈನಲಿ ಕಾರ್ ಹತ್ಕೊಂಡಾಯ್ತು. ಪೋಕೋಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರೋ ಇನ್ನೊಂದು ರೀಸನ್ ಏನಂತಂದರೆ ನಾವೇನು ಅಪಾರ್ಟ್ಮೆಂಟ್ಗೆ ಮೂವ್ ಆಗ್ತಾ ಇದ್ದೀವಿ. ಸೊ ಅಲ್ಲಿ ಕೂಡ ಅವ್ರಿಗೆ ಡಾಗ್ದು ಡೀಟೇಲ್ಸ್ ಎಲ್ಲ ಬೇಕಂತೆ. ಯಾವ ಬ್ರೀಡು, ವ್ಯಾಕ್ಸಿನೇಷನ್ ಯಾವಾಗ ಆಗಿದೆ, ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು. ಸೊ ಲಾಸ್ಟ್ ಟೈಮ್ ತೊಗೊಂಡಿದ್ದ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇಟ್ಸ್ ಲೈಕ್ ಮನೆ ಮೂವಿಂಗ್ ಮಾಡಬೇಕಾದ್ರೂ ನೋಡ್ತಿರ್ಬೋದು 3 ದಿನದ ಅಪ್ಪ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದಿದ್ರು. ಸೊ ಮೇ ಬಿ ಬಿಸಾಕಿರ್ಬೋದು. ಸೊ ಹಾಗಾಗಿ ಅದಕ್ಕೆ ಕೂಡ ಡಾಕ್ಯುಮೆಂಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂದು ಸೊಸೈಟಿಗೆ ಮೂವ್ ಆಗೋದು ಎಷ್ಟು ಈಸಿ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಯಿತು. ಸೊ ಇಟ್ಸ್ ಲೈಕ್ ನಾವು ಏನು ಅಡ್ವಾನ್ಸ್ ಪೇ ಮಾಡ್ತಾ ಇದೀವಿ, ರೆಂಟ್ ಪೇ ಮಾಡ್ತಾ ಇದೀವಿ, ಅದನ್ನ ಬಿಟ್ಟು ಪ್ರೊಸೆಸಿಂಗ್ ಫೀ ಅಂತ ಹೇಳ್ಬಿಟ್ಟು 3300 ಸಮಥಿಂಗ್ ಏನೋ ಚಾರ್ಜ್ ಮಾಡಿದ್ರು. ಅದು ಬಿಟ್ಟು ಮೂವಿಂಗ್ ಚಾರ್ಜಸ್ ಅಂತ ನಾವು ಮೂವ್ ಆಗ್ತಿರೋ ಬಿಲ್ಡಿಂಗಲ್ಲಿ 5000 ಚಾರ್ಜ್ ಮಾಡ್ತಾರೆ. ಇಫ್ ಯುವರ್ ಅ ಫ್ಯಾಮಿಲಿ 5000, ಇಂಡಿವಿಜುವಲ್ ಆಗಿ ಯಾರಾದರೂ ಮೂವ್ ಆಗ್ತಿದ್ರೆ ಪರ್ ಪರ್ಸನ್ 5000 ಆ ಥರ ಚಾರ್ಜ್ ಮಾಡ್ತಾರಂತೆ. ಸೊ ಈ ಡೀಟೇಲ್ಸ್ನ ನಮಗೆ ಸ್ಟಾರ್ಟಿಂಗಲ್ಲಿ ಹೇಳಿರಲಿಲ್ಲ, ಆಮೇಲೆ ಹೇಳಿದ್ರು. ಫ್ಯಾಮಿಲಿಲಿ ಯಾರು ಇರ್ತಾರೆ ಅವ್ರ ಡೀಟೇಲ್ಸ್, ಮತ್ತು ಇನ್ನೊಂದು ಏನಂತಂದರೆ ಮೂವಿಂಗ್ ಫಾರ್ಮ್ ಅಂತ ಹೇಳ್ಬಿಟ್ಟು ಇರುತ್ತೆ ಅದೊಂದು, ಮತ್ತು ಅಗ್ರಿಮೆಂಟ್ ಪಾಲಿಸಿ ಏನಿದೆ ಅದು, ಮತ್ತು ಮನೇಲಿರೋರ್ದು ಎಲ್ಲರದು ID ಪ್ರೂಫ್ ಕೊಡಬೇಕು, ಮತ್ತು ನನ್ನ ಕಾರ್ದು RC ಕಾರ್ಡು, ಮತ್ತು ನನ್ನ ಡಾಗ್ದು ಏನೋ ಕಂಪ್ಲೀಟ್ ಡೀಟೇಲ್ಸ್. ಇಷ್ಟು ಒಂದು ಡೀಟೇಲ್ಸ್ನ ಅವ್ರಿಗೆ ಕೊಡಬೇಕಂತೆ. ನಾಳೆ ಮೂವ್ ಆಗ್ತಿರೋದು, ಬಟ್ ಇವತ್ತು ಹೋಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಐ ಹ್ಯಾವ್ ಕಾಲ್ಡ್ ಆಲ್ ಮೈ ಇನ್ಫ್ಲುಯೆನ್ಸರ್ ಫ್ರೆಂಡ್ಸ್. ಸೊ ಯಾರ್ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು ಕೂಡ ವೆಯ್ಟ್ ಮಾಡಿ ನೋಡ್ತಾ ಇರಿ. ಇವಾಗ ಒಳಗಡೆ ಬಂದ್ವಿ. ಪೋಕೋ ನೋಡಿ ಸುಮ್ಮನೆ ರಂಗಿಲ್ಲ, ಕುಯ್ ಅಂತೋಳೆ. ಅಮ್ಮನೂ ಇಲ್ಲೇ ನಿಂತ್ಕೊಂಡಿದ್ದಾರೆ ಒಳಗಡೆ ಹೋಗೋದಕ್ಕೆ. ಅವಳಿಗೆ ಭಯ ಏನಾದ್ರು ಸೂಜಿ ಚುಚ್ತಾರೆ ಅಂತ ಲಾಸ್ಟ್ ಟೈಮು ಚುಚ್ಚಿದ್ರಲ್ಲ, ಅದಕ್ಕೆ. ಇಲ್ಲೆಲ್ಲ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಪೆಟ್ಟಿಂದು ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸೊ ಅವಳದು 3 ಥರದ್ದು ವ್ಯಾಕ್ಸಿನೇಷನ್ ಮಾಡಬೇಕಂತೆ. ಅದಕ್ಕೆ ಹೊರಗಡೆ ಇರೋದಕ್ಕೆ ಹೇಳಿದ್ರು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅಮ್ಮ ಏನೋ ಯೋಚನೆ ಮಾಡ್ತಾರೆ ನೋಡ್ರಿ. ಸೊ ಗೈಸ್ ಇವಾಗ ಅಮ್ಮ ನನಗೆ ಅಂತ ಹೇಳ್ಬಿಟ್ಟು ಬಾಕ್ಸ್ ಕೊಟ್ಟಿದ್ದಾರೆ. ಇಟ್ಸ್ ಲೈಕ್ ಟೊಮೊಟೊ ಚಿತ್ರಾನ್ನ ಏನು ಹೇಳ್ತೀರಾ ಅದೇ. ಇದು ಒಂದು ಜುಗಾಡಾಗಿದೆ. ನಾವು ಎಲ್ಲಿ ಹೋಲಿ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅದು ಲೊಕೇಶನ್ ಕ್ಯಾನ್ಸಲ್ ಆಗಿ ಬೇರೆ ಎಲ್ಲ ಪ್ಲ್ಯಾನ್ ಮಾಡಿದಂತೆ, ರೀಶೆಡ್ಯೂಲ್ ಮಾಡಿದ್ರಂತೆ. ರಮ್ಯಾ ಎಲ್ರಿಗಿಂತ ಮುಂಚೆ ರೀಚ್ ಆಗಿದ್ರು. ಆ್ಯಂಡ್ ಅವರು ಕ್ಯಾನ್ಸಲ್ ಅಂತ ಅಂದಿದ್ದಾರೆ. ಅದು ಏನೋ ಅವ್ರು ಕರೆಕ್ಟಾಗಿ ಹೇಳಿಲ್ಲ, ಸೆಕ್ಯೂರಿಟಿ ಅವ್ರಿಗೆ ಗೊತ್ತಿರಲ್ಲ, ಹಂಗಾಗಿ ಆಮೇಲೆ ರೀಶೆಡ್ಯೂಲ್ ಆಗಿದೆ ಅನ್ನೋದನ್ನ ನಕ್ಷತ್ರ ತಿಳ್ಕೊಂಡು ಹೇಳಿದ್ಲು. ಇವಾಗ ಹಂಗಾಗಿ ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನನಗೂ ಸ್ವಲ್ಪ ಲೇಟ್ ಆಯಿತು ಗೈಸ್ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ. ಆ್ಯಂಡ್ ಇವತ್ತು ಬರೀ ಪೋಕೋದೇನೆ 9,000 ಸಾವಿರ ಖರ್ಚಾಗಿದೆ ಹಾಸ್ಪಿಟಲ್ಗೆ. ಮನುಷ್ಯರು ಇಷ್ಟೆಲ್ಲ ಖರ್ಚಾಗಲ್ಲ ಅಂತ ಅನ್ಸುತ್ತೆ, ಅಷ್ಟು ಎಕ್ಸ್ಪೆನ್ಸಿವ್ ಆಗ್ತದೆ ಇತ್ತೀಚೆಗೆ ಸರ್ವಿಸಸ್ಗಳು ಅಂತ ಹೇಳ್ಬೋದು. ಅದಲ್ಲದೆ ನಾನಿವಾಗ ಮೂವಿಂಗ್ ಟೈಮಲ್ಲೇ ಇಷ್ಟೊಂದು ಎಕ್ಸ್ಪೆನ್ಸಸ್ ಬರ್ತಾ ಇದೆ ಒಂದೇ ಟೈಮಲ್ಲಿ. ಯಾಕೆ ಹೇಳ್ತೀನಿ ನನ್ನ ಕತೆ ಹೇಳೋದಾಗಿದೆ. ಆನ್ ದ ವೇ ನೋಡಿ ಹೋಗ್ತಾ ಇದ್ದೀನಿ. ನಾನು ಇನ್ನೊಂದು ಫೋನಲ್ಲಿ ಮ್ಯಾಪ್ ಹಾಕಿದ್ದೀನಿ. ಇವಾಗ ನಮ್ಮ ಸರ್ ಜೊತೆ ನಾನು ಮಾತಾಡ್ತಾ ಇದ್ದೆ. ಸೊ ಅವರು ನಂಗೆ ಏನೇನೋ ಹೇಳ್ತಾ ಇದ್ರು. ಬೈಕು ಕೆಲವು ಟೈಮಲ್ಲಿ ಸ್ಟಾರ್ಟ್ ಆಗಲ್ಲ. ಆನ್ ದಿ ವೇ ಎಲ್ಲ ತುಂಬ ಜನ ನೋಡ್ತಾ ಇದ್ದೀನಿ ನಾನು. ಮೆಕ್ಯಾನಿಕರ್ದು ಇದೆಲ್ಲ ಮಾಡಿ ತುಂಬ ಸ್ಟ್ರಗಲ್ ಮಾಡ್ತಾರೆ. ಪೆಟ್ರೋಲ್ ಟ್ಯಾಂಕ್ ಕ್ಯಾಪನ್ನು ಓಪನ್ ಮಾಡಿ ಒಂದು 2 ಮಿನಿಟ್ಸ್ ಬಿಡಬೇಕು. ಗ್ಯಾಸ್ ತುಂಬಿರುತ್ತೆ, ಅದು ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಅವರು ಕಾರ್ ಡ್ರೈವ್ ಮಾಡ್ತಿದ್ರೆ ಈ ಥರ ಸಡನ್ ಆಗಿ ಏನಾದರೂ ಕಾರ್ ಸ್ಟಾಪ್ ಆದರೆ ಬೈಕ್ ಜಾಸ್ತಿ ಬೈಕ್ ಈ ಥರ ಜಾಸ್ತಿ ಆಗುತ್ತಂತೆ. ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ, ಈ ಥರ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಗೈಸ್ ಇವಾಗ ಇಲ್ಲಿ ಏನು ನೋಡ್ತಿದ್ದೀರಾ, ಇದೇ ಎಂಟ್ರಿ ಜಾಗ ಅಂತ ಹೇಳ್ಬೋದು. ಸೊ ಇಲ್ಲಿ ನನ್ನ ಕಾರ್ನ ಆ ಕಡೆ ಅವರು ಡ್ರೈವರ್ ತೊಗೊಂಡೋದ್ರು. ಸೊ ನಾನು ಆಗ ಡೈರೆಕ್ಟ್ ಇಲ್ಲೇ ಹೇಳ್ಕೊಂಡು ಇವಾಗ ಇಲ್ಲಿ ಬಂದೆ. ಆ್ಯಂಡ್ ಇವಾಗ ನಾನು ರಮ್ಯಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ರಮ್ಯಾ ಬಂದಮೇಲೆ ಒಳಗಡೆ ಹೋಗಬೇಕು. ನಾನು ಮಿಕ್ಕಿದ್ದೀನಿ ಇಬ್ಬರು ಫ್ರೆಂಡ್ಸು ಆಲ್ಮೋಸ್ಟ್ 38-45 ಮಿನಿಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ರಮ್ಯಾ ಒಳಗಡೆ ಹೋಗಿರ್ತೀವಿ. ಅದಾದ್ಮೇಲೆ ಬೇಕಾದ್ರೆ ಅವ್ರು ಬರಲಿ. ಸೊ ಇಟ್ಸ್ ನಾಟ್ ಎನ್ ಇಶ್ಯೂ. ನಂದು ಈ ಫೋನ್ ಎತ್ಕೊಂಡ್ಬಿಟ್ಟಿದ್ದೀನಿ. ಸೊ ಮೇ ಬಿ ಇದೆಲ್ಲಿ ಕಲರ್ ಆಗುತ್ತೆ ಅನ್ನೋದೊಂದು ಟೆನ್ಷನ್ ಆಗ್ತಿದೆ. ಆ್ಯಂಡ್ ಬಟ್ಟೆನೂ ಏನು ತಂದಿದ್ದೆ, ವೆನ್ಯೂ ಇವ್ರು ಚೇಂಜ್ ಮಾಡಿರೋದ್ರಿಂದ ಸೊ ಇಲ್ಲಿ ಪೂಲ್ ಪಾರ್ಟಿ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸೊ ಒಳಗಡೆ ಹೋದ್ಮೇಲೆ ಗೊತ್ತಾಗೋದು. ಐ ಥಿಂಕ್ ಶಿ ಇಸ್ ಆಲ್ಮೋಸ್ಟ್ ಹಿಯರ್. ಅಲ್ಲೇ ಬರ್ತಾ ಇದ್ದಾರೆ ರಮ್ಯಾ, ವೈಟ್ ಕಲರ್ ಬಟ್ಟೆ ಹಾಕೊಂಡು ಫ್ರಾಕ್ ಹಾಕೊಂಡು ಬರ್ತವ್ರೆ ನೋಡಿ. ಫುಲ್ ಕನ್ಫ್ಯೂಸ್ಡ್ ಆಗಿ ನೋಡ್ತಾ ಇದ್ದಾರೆ ಎಲ್ಲಿ 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 ಅಂತ. ಹಾಯ್, ಹೌ ಆರ್ ಯು? ಫುಲ್ ಒಂದು ರೌಂಡ್ ತಿರುಗ್ಬೇಡಿ ನೋಡಿ ಹೆಂಗ್ ರೆಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಪೂರಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸೊ ಗೈಸ್ ಈ ಬ್ಯಾಂಡ್ ಹಾಕೊಂಡಿದೀವಿ ನೋಡಿ. ಇದನ್ನ ಹಾಕಿದ್ರೆ ಇವಾಗ ಇಲ್ಲಿ ಸ್ಕ್ರೀನ್ ಶಾಟ್ ಅಲೋ ಮಾಡಲ್ವಂತೆ. ಡೈರೆಕ್ಟ್ ಸ್ಕ್ಯಾನರ್ನೇ ತೋರಿಸ್ಬೇಕಂತೆ ಪ್ರಾಪರ್ ಆಗಿ. ಅಲ್ಲಿಂದ ಹೋಗ್ಬೇಕಂತ ಇವಾಗ. ಇಲ್ಲೇನು ಬಂದ್ವಿ ಇಲ್ಲಿಂದ. ಸೊ 10 ಜನ ಆಟಾಡ್ಬಿಟ್ಟು ಆಲ್ರೆಡಿ ಹೊರಗಡೆ ಬಂದಿದ್ದಾರೆ.
ಇವಾಗ ನಾನು ರಮ್ಯಾ ಅಷ್ಟೇ, ಇನ್ನು ಐಶ್ವರ್ಯ ಬರಬೇಕು, ಇನ್ನು ನಕ್ಷತ್ರ ಬರಬೇಕು, ಅಂಡ್ ನಕ್ಷತ್ರ ಫ್ರೆಂಡ್ ಬರಬೇಕು. ಸೊ ಬಂದ ಮೇಲೆ ನಾವು ಒಳಗಡೆ ಹೋಗೋದು. ಪ್ಲಾನ್ ಏನೋ ಇತ್ತು, ಏನೇನೋ ಆಗೋಯ್ತು ಪ್ಲಾನ್. ಇವತ್ತು ರಮ್ಯಾಗೆ ಬರೀ ಇವತ್ತು ಗ್ರಹಣ ಇದೆ ಅನ್ನೋ ಟೆನ್ಷನ್ ಇದೆ. ಗ್ರಹಣ ಸ್ಟಾರ್ಟ್ ಆಗಿಂದ ಮುಂಚೆ ಮನೆಗೆ ಹೋಗಿ ಸೇರ್ಬೇಕಂತ ಹೇಳ್ಬಿಟ್ಟು ಸನ್ಸ್ಕ್ರೀನ್ ಸೊ ಗೈಸ್ ಇವಾಗ ಮೇಲ್ಗಡೆ ಬಂದ್ವಿ, ರೈನ್ ಡ್ಯಾನ್ಸ್ ಅಲ್ಲಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ. ಇವರೆಲ್ಲ ಹೊಡೆದಾಡ್ತಿದ್ದಾರೆ, ಅದು ನನ್ನ ಮೇಲೆ ಬಿತ್ತು. ಇಲ್ಲಿ ನನ್ನ ಬಟ್ಟೆ ಮೇಲೆಲ್ಲ ಬೀಳ್ತದೆ. ಇವಾಗ ರಮ್ಮಿಂಗ್ ಹಾಕೋಣ ಗೈಸ್, ರಮ್ಮಿಂಗ್ ಹಾಕೋಣ. ಇವಾಗ ಇದನ್ನ ಪ್ಯಾಕ್ ಓಪನ್ ಮಾಡ್ಬಿಟ್ಟು ಇಬ್ರು ಹೊಟ್ಟೆಗೆ ಹಾಕೋಣ. ಅರ್ಶನ ಪೂಜೆ ಆಗ್ತದೆ. ನಂದು ಜ್ಯೂಸ್ ಎಲ್ಲ ಸಿಗುತ್ತೆ ಕುಡಿಯೋದಕ್ಕೆ. ಇವ್ರು ಸನ್ಸ್ಕ್ರೀನ್ ಆಫರ್ ಮಾಡ್ತವ್ರೆ ಇಲ್ಲಿ ಎಲ್ಲರಿಗೂ. ಇಲ್ಲಿ ನೋಡಿ ಗೈಸ್ ಇವಾಗ ಫುಲ್ಲು. ಇವಾಗ ಈ ಕಲರ್ನ ಧನುಷ್ಗೆ ಪ್ರಿಂಟ್ ಮಾಡ್ತಾ ಇದ್ದೀನಿ. ಇಲ್ವಣ್ಣ ಇಲ್ಲೊಂದೇ ಒಂದು ಪ್ರಿಂಟ್ ಮಾಡ್ತೀನಿ. ಸೊ ಗೈಸ್ ಇಲ್ಲಿಂದ ನಾವು ರಮ್ಯಾ ಬಾಗಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ಇಲ್ಲಿ ನೋಡಿ ಐಶ್ವರ್ಯ ಅವ್ರು ಬರ್ತಾ ಇದ್ದಾರೆ. ಅಲ್ಲೇ ನಿಂತ್ಕೊಂಡಿದ್ದಾರೆ, ಅಲ್ಲೇ ರಮ್ಯಾ ಜೊತೆ ಮಾತಾಡ್ತಿದ್ದಾರೆ. ಸೊ ಈಗ ನಾನು ಕೆಳಗಡೆ ಹೋಗ್ತೀನಿ ಅವ್ರ ಜೊತೆ ಬಾಗಿಡೋದಕ್ಕೆ. ಇನ್ನೂ ನಕ್ಷತ್ರ ಬರಲೇ ಇಲ್ಲ ಗೈಸ್. ನಕ್ಷತ್ರ ಮೇ ಬಿ ನಾಳೆ ಬರ್ತಾಳೆ ಅನ್ಸುತ್ತೆ. ನಮ್ಮ ಐಶ್ವರ್ಯ ಅದು ಏನೋ ಜುಗಳಾಗಿದೆ. ಏನಂತಂದ್ರೆ ಇವತ್ತಿಗೆ ಟಿಕೆಟ್ ಬುಕ್ ಮಾಡಕ್ ಹೇಳಿದ್ರೆ ನಾಳೆ ಬುಕ್ ಮಾಡ್ಬಿಟ್ಟಿದ್ದಾರೆ. ಸೊ ಇವಾಗ ಮತ್ತೆ ಟಿಕೆಟ್ ತಗೊಳಂಗಾಯ್ತು ಇವತ್ತಿಗೂ. ರಮ್ಯಾ ನೋಡಿ ಬಿಟ್ಬಿಟ್ಟು ಓಡ್ಸೋರೆ. ಹೇಳಿ ಆಯ್ತಾ, ನಾಳೆಗೆ ಫ್ರೀಯಾಗಿ ಕೊಟ್ಬಿಡೋಣ. ನಾಳೆ ಯಾರಿಗಾರು ಬೇಕಾದ್ರೆ ಫ್ರೀಯಾಗಿ ಕೊಡ್ತಾರೆ ಅಂತ ನೋಡಿ. ಇಂಥ ಆಫರ್ ಮತ್ತೆ ಸಿಗಲ್ಲ. ಒಂದು ಟಿಕೆಟ್ ಫ್ರೀ ಆಗಿದೆ, ತಗೊಂಬಿಡಿ. ನಾನು ವ್ಲಾಗ್ಗೆ 1000 ಲೈಕ್ಸ್ ಬಂದ್ರೆ ಫ್ರೀ. ನಾನು ನನ್ನ ಬಟ್ಟೆ ಫೋಟೋ ಕಳಿಸ್ತಾ ಇತ್ತಾ. ಶಿ ಹಸ್ ಟೇಕನ್ ದ ಔಟ್ಫಿಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ಲುಕ್ ಅಟ್ ಹರ್. ಫುಲ್ ಹಂಗೆ ರೆಡಿಯಾಗಿ ಬಂದಿದ್ದಾರೆ. ನಾನು ಜಸ್ಟ್ ಸ್ಲೀವ್ಸ್ ಹಾಕೋ ಬಂದಿದ್ದೀನಿ, ಸೊ ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು. ಫುಲ್ ಇಬ್ರು ಎಲ್ಲ ಬ್ಯಾಗೆಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನೋಡಿ, ಫುಲ್ ಪ್ರಿಪೇರ್ ಆಗಿ. ಇಲ್ಲಿ ಇನ್ನೊಂದು ಏನು ಗೊತ್ತಾ ಶಾಕಿಂಗ್ ನ್ಯೂಸ್ ಅಂದರೆ, ಇಲ್ಲಿ ಪೂಲ್ ಇಲ್ಲ. ಪೂಲೇ ಇಲ್ಲ ಗೈಸ್ ಇಲ್ಲಿ. ನಾವು ಆ್ಯಕ್ಚುಲಿ ಪೂಲ್ ಪ್ಲಾನ್ ಮಾಡಿದ್ವಿ. ವೆನ್ಯೂ ಚೇಂಜ್ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಯಿತು ನೋಡಿ. ನನಗೆ ಬೇಜಾರಾಗ್ತಿದೆ. ಬಟ್ ಮೇ ಬಿ ನೆಕ್ಸ್ಟ್ ಟೈಮ್ ಪೂಲ್ ಪಾರ್ಟಿ ಪ್ಲಾನ್ ಮಾಡೋಣ ಅಲ್ವಾ. ಈಗ ಮಾತಾಡ್ತಾ ನೋಡಿ ಪಾರ್ಕಿಂಗಿಗೆ ಬಂದ್ವಿ. ನಮ್ಮ ಕಾರ್ ಎಲ್ಲಿ ನಿಂತಿದೆ ಅಂತ ಗೊತ್ತಿಲ್ಲ. ರಮ್ಯಾ ನೋಡಿ ನುಗ್ಬಿಟ್ಟು ಒಳಗೆಲ್ಲ ಏನೇನು ಮಾಡ್ತವ್ರೆ ಅಂತ ಹೇಳ್ಬಿಟ್ಟು. ರಮ್ಯಾ ಹೆಸರು ಇವತ್ತಿಂದ ಚೇಂಜ್ ಮಾಡಬೇಕು. ಗೊತ್ತಿಲ್ಲ, ಎಲ್ಲರೂ ಹೇಳೋಣ. ಆ್ಯಕ್ಚುಲಿ ಅವ್ರ ಬ್ಯಾಗಲ್ಲಿ 2 ಫೋನ್ಗಳಿದೆ ಆಯ್ತಾ. ಯಾರು ಎತ್ಕೊಂಡ್ಬಿಟ್ರೆ ಅಂತ ಭಯ. ನಾನು ಅದಕ್ಕೆ ಹೇಳಿದ್ದೆ ಜೀನ್ಸ್ ಹಾಕೋ ಬಂದು ಯೂಸ್ ಆಗುತ್ತೆ ಅಂತ. ಬಟ್ ಶಿ ಡಸಂಟ್ ವಾಂಟೆಡ್ ಟು ವೇಸ್ಟ್ ಎನಿ ಜೀನ್ಸ್. ನೋಡಿ ಹುಡುಗಿರು ಎಷ್ಟು ಯೋಚನೆ ಮಾಡಿ ಏನೇನೆಲ್ಲ ಮಾಡಿ ಬಟ್ಟೆ ಹಾಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು. ಅದು ಒಂದು ಈವೆಂಟಿಗೆ. ಹುಡುಗರಾಗಿರ್ತದೆ ಮಕ ಮೂತಿಗೆಲ್ಲ ಮೆತ್ಬಿಟ್ಟು ಕುತ್ಕೊಂಡಿರೋರು. ನಾವು ಇವರೆಲ್ಲ ಬರಲಿ ಸ್ವಲ್ಪ ಫೋಟೋಸ್ ತೊಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಖ ಓಡಿಸ್ಕೊಂಡಿದ್ದೀವಿ. ಏನ ಐಶ್ವರ್ಯ? ರಮ್ಯಾ ನೋಡಿ ಎಷ್ಟು ಶಕ್ಯ ಆಗಿರೋದು ನೋಡಿ ರಮ್ಯಾಗೆ. ಅವರು ಕೇಳ್ತಿದ್ರು ಏನ್ ಹಾಕೊಳ್ಳೋದು ಅಂತ. ಅದಕ್ಕೆ ಸೇಫ್ಟಿ ಫೋಟೋನೇ ಕಳಿಸ್ಬಿಟ್ಟೆ. ಐ ಟೋಲ್ಡ್ ಯು ಆಲ್ಸೋ ಜೀನ್ಸ್. ರಮ್ಯಾ ಅವತ್ತು ಬಾಬಿ ಗರ್ಲ್ ಆಗಿದ್ದಾರೆ. ಪೂಲ್ ಅಂದ ತಕ್ಷಣ ಅದು ಸೇಮ್ ಥಿಂಗ್. ಅದಕ್ಕೆ ಒಂದು ಪೂಲಿಗೆ ಆಗುವಂತ ಪ್ಯಾಂಟ್ ಕ್ಯಾರಿ ಮಾಡಿದ್ದೆ ನೋಡಿ ಗೈಸ್. ಎಲ್ಲರೂ ಪ್ರಿಪೇರ್ಡ್ ಆಗಿ ಬಂದಿದ್ವಿ. ವೆನ್ಯೂ ಅವ್ರು ಕೈ ಕೊಟ್ರು ನಮಗೆ. ಪೂಲು ಇಲ್ಲ, ರೈನ್ ಡ್ಯಾನ್ಸ್ ಆಡೋ ಮನ್ಸು ಬರ್ತಿಲ್ಲ. ಅದು ಬೇರೆ ಥರನೇ ಬರ್ತದೆ. ಏನಂತಾರೆ ಅದಕ್ಕೆ ರಮ್ಯಾ? ಹಾಂ ಏನಂತಾರೆ ಅದಕ್ಕೆ? ಯಾರಿಗೂ ಹೇಳಕ್ ಬರ್ತಲ್ಲ. ಹೋಗೋಣ. ಅದು ಇಲ್ಲಿದೆ, ಇಲ್ಲಿ ಬರ್ತಾ ಇಲ್ಲ. ಐಶ್ವರ್ಯ ಇವರಿಗೆಲ್ಲ ಹಚ್ಬಿಟ್ರು ಇವರು. ಐ ಮೇಡ್ ಹರ್ ಪಿಂಕ್ ಹೇರ್ ಗರ್ಲ್. ಇವಾಗ ಅವತಾರ ನೋಡಿ. ಯಾರು ಮೀಸೆ ಮಂಗಮ್ಮ.
ನಂದು ಇದು ಮಾತ್ರ ಪಿಂಕ್ ಕಾಣಿಸ್ತಿದೆ, ಇದೆಲ್ಲ ಗ್ರೀನ್. ಇಟ್ ವಾಸ್ ಫನ್ ಗೈಸ್, ಇಟ್ ವಾಸ್ ವೆರಿ ಫನ್ ಅಂತ ಹೇಳ್ಬೋದು. ಇವಾಗ ಪಾರ್ಕಿಂಗ್ ಹೋಗ್ತಾ ಇದೀವಿ ಅಂಡ್ ಹಿಂದೆಗಡೆ ಬಿಲ್ಡಿಂಗ್ಸ್ಗಳು ನೋಡಿ ಗೈಸ್ ಹೆಂಗ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ನಾವು ಹೋಗ್ಬೇಕಾಗಿರೋ ವೆನ್ಯೂ ಹೋಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಬಟ್ ಇಟ್ಸ್ ಓಕೆ, ಹಿಯರ್ ಆಲ್ಸೋ ವಿ ಹ್ಯಾಡ್ ಫನ್. ಬಟ್ ಬೇಜಾರ್ ವಿಷಯ ಏನಪ್ಪಾ ಅಂತಂದ್ರೆ ಅಕ್ಷರ ತುಂಬಾ ಲೇಟಾಗಿ ಬಂದ್ಬಿಟ್ಲು. ಅವಳು ಮುಂಚೆ ಬಂದ್ರೆ ಇನ್ನೂ ಮಜಾ ಮಾಡ್ಬಾರ್ದು. ಶೀಸ್ ಆಕ್ಚುಲಿ ನೆಕ್ಸ್ಟ್ ಲೆವೆಲ್ ವೈಬ್ ಅಂತ ಹೇಳ್ಬೋದು ಪಾರ್ಟೀಸ್ ಅಲ್ಲೆಲ್ಲ. ಹವೆವರ್ ಇವಾಗ 3 ಜನ ಹೋಗ್ತಾ ಇದೀವಿ, ಅವರಿಬ್ರು ಒಟ್ಟಿಗೆ ಹೋಗ್ತಾರಂತೆ. ಸೊ ಗೈಸ್ ಇವಾಗ ನಾನು ಮನೆಗೆ ಹೊರಟು ಮುಖ ಎಲ್ಲ ತೊಳ್ಕೊಂಡು ಸೊಸೈಟಿಗೆ ಸ್ವಲ್ಪ ಡಾಕ್ಯುಮೆಂಟ್ ವರ್ಕ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ಅದಕ್ಕೆ ಹೋಗ್ಬೇಕು. ಆ್ಯಂಡ್ ಇಟ್ ವಾಸ್ ನೈಸ್ ಹ್ಯಾವಿಂಗ್ ಯು ಐಶ್ವರ್ಯ. ಪಾಪ ಅವ್ರದ್ದು ಏನೇನೋ ಪ್ರಾಬ್ಲಮ್ ಆಯಿತು, ಎಕ್ಸ್ಟ್ರಾ ದುಡ್ಡು ಖರ್ಚಾಯಿತು, ಬಟ್ ಸ್ಟಿಲ್ ವಿ ಹ್ಯಾಡ್ ಫನ್ ಗೈಸ್. ಆ್ಯಂಡ್ ಇವಾಗ ಇವರಿಬ್ಬರು ಹೊಡ್ತಾರೆ ಅವ್ರ ಕಾರಲ್ಲಿ, ನಮ್ಮ ಕಾರ್ನ ಅಲ್ಲಿ ತೆಗಿತಾ ಇದ್ದಾರೆ, ಅಲ್ಲೇ ನೋಡಿ ಅಲ್ಲೇ ತೆಗಿತಾ ಇದ್ದಾರೆ ಕಾರ್ನ. ಸೊ ಅದಾದ್ಮೇಲೆ ನಾನು ಹೊಡ್ತೀನಿ, ಮತ್ತೆ ಸಿಗುವ, ಪಾರ್ಟಿ ಮಾಡುವ. ಓಕೆ ರಮ್ಯಾ, ಸಿ ಯು, ಟೇಕ್ ಕೇರ್. ಚೆನ್ನಾಗಿ ಕಾಣಿಸ್ತಿದ್ದೀರಾ, ಬಾಯ್ ಬಾಯ್. ಅಲ್ಲ ಸೊ ಗೈಸ್ ಇವಾಗ ನಮ್ಮ ಕಾರ್ ಕೂಡ ತೆಗಿತಾ ಇದ್ದಾರೆ. ಸೊ ಲೆಟ್ಸ್ ಗೋ ಇನ್ ಮೈ ಕಾರ್ ಆಲ್ಸೋ ಗೈಸ್. ಸಾಕಾಗ್ಬಿಡಿದೆ ಆ್ಯಕ್ಚುಲಿ ನನಗಂತೂ. ನಾನು ರಮ್ಯಂಗೆ ಟಾರ್ಗೆಟ್ ಮಾಡಿ ಹಚ್ತಿದ್ದೆ, ಅವ್ರು ಒಂದ್ಸಲ ಪೂರ ಹಿಂಗೆ ಹಂಚ್ಬಿಟ್ರು. ಬಟ್ ಇಟ್ ವಾಸ್ ಫನ್ ಗೈಸ್. ಇವಾಗ ಡ್ಯಾನ್ಸ್ ಮಾಡಿ ತಲೆಲ್ಲ ನೋವು ಬಂದೋಯ್ತು. ಇಟ್ಸ್ ಲೈಕ್ ಸ್ಪೆಕ್ಸ್ ಹಾಕೊಂಡು ಡ್ಯಾನ್ಸ್ ಮಾಡೋದಿಲ್ಲ, ಅದನ್ನೊಂಥರ ತಲೆನೋವು ಅಂತ ಹೇಳ್ಬೋದು. ಬಟ್ ಹೌವೆವರ್ ಇಟ್ ವಾಸ್ ಅ ನೈಸ್ ಟೈಮ್ ಗೈಸ್, ಒಂಥರ ಮಜಾ ಬಂತು. ಇವಾಗಿಂದ ಫುಲ್ಲು ಮನೆ ಶಿಫ್ಟಿಂಗ್ ಮೋಡಿಗೆ ಹೋಗಬೇಕು. ಇವಾಗ ಫುಲ್ ಅಗ್ರಿಮೆಂಟ್ ರೆಡಿ ಮಾಡಿಸಿ, ಮತ್ತು ನಮ್ಮ ಮನೆದೊಂದು ಹಳೆ ಸೋಫಾ ಇತ್ತು ಗೊತ್ತಿತ್ತು, ಅದನ್ನು ಇವಾಗ ಆ್ಯಕ್ಚುಲಿ ಆ ಹೊಸ ಮನೆಗೆ ತೊಗೊಂಡೋಗ್ತಾಯಿದ್ವು. ನಿಮಗೆ ಗೊತ್ತಿರ್ಬೋದು, ನಮ್ಮ ನಾಯಿ ಡ್ಯಾಮೇಜ್ ಮಾಡಿತ್ತು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಈ ಗುಜ್ರಿ ಅವ್ರಿಗೆ ಯಾರಿಗಾರು ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಅದನ್ನು ಹಿಂಗೆ ಎಲ್ಲಿಂದ ಹುಡುಕ್ಬೇಕು, ಮನೆ ಹತ್ರ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿ ಅಷ್ಟರಲ್ಲಿ ಸಾರ್ಟ್ ಮಾಡ್ಕೊಂಡ್ರೆ ಆಯಿತು. ಬಿಕಾಸ್ ಬೆಳಗ್ಗೆ ಮೂವಿನ್ ಮತ್ತು ಪ್ಯಾಕಿಂಗ್ ಅವ್ರದ್ದು ಇದು ನೋಡ್ಕೋಬೇಕು. ನಮ್ಮ ಅಣ್ಣಗೂ ಫೋನ್ ಮಾಡಿ ಹೇಳ್ಬೇಕಿತ್ತು ಗೈಸ್, ಮೂವಿನ್ ಮತ್ತು ಪ್ಯಾಕಿಂಗ್ ಹೇಳೋದೇ ಮರ್ತೋಗ್ಬಿಟ್ಟೆ. ಸೊ ಲಾಟ್ ಆಫ್ ವರ್ಕ್ಸ್ ಆಫ್ ಪೆಂಡಿಂಗ್. ನೋಡ್ತಾ ಇರಿ ಹೆಂಗೆ ನಾವು ಮನೆ ಶಿಫ್ಟ್ ಮಾಡ್ತೀವಿ. ಇನ್ನೂ ಏನೇನಾದ್ರು ಪ್ರೊಸೀಜರ್ಸ್ ಇರೋ ನಾನು ನಿಮಗೆ ಹೇಳ್ತೀನಿ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಅಮ್ಮ ಜೊತೆ ನಮ್ಮ ಮನೆ ಹತ್ರ ಒಂದು ರೆಸ್ಟೋರೆಂಟ್ ಇದೆ, ಇದಕ್ಕೆ ಸ್ವಲ್ಪ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಊಟನೇ ಮಾಡಲಿಲ್ಲ, ಹಂಗೆ ಬಂದ್ಬಿಟ್ಟೆ. ಅಮ್ಮನೂ ಇಲ್ಲ, ನನ್ನ ಜೊತೆ ಬಂದಿದ್ದಾರೆ. ಜಿಂದಾಲ್ ಮೂವ್ ಆಗ್ತಿರೋದು. ಸೊ ಇಟ್ಸ್ ಲೈಕ್ ದ ಹೆಲ್ಪ್ಲೆಸ್ ಪೀಪಲ್ ಆರ್ ಲೈಕ್ ಸೋ ಏನಂತಾರೆ ನಾನ್ ಸಪೋರ್ಟಿವ್ ಅಂತ ಹೇಳ್ಬೋದು. ಎಷ್ಟು ಏನೇ ಬೇಡ್ಕೊಂಡ್ರು ಅವರಿಗೆ ಮೂವ್ ಆಗೋದಕ್ಕೂ 5,000 ಕೊಟ್ಟರು ಡಾಕ್ಯುಮೆಂಟೇಷನ್ ಪ್ರೊಸೆಸಲ್ಲಿ ಎಷ್ಟು ಹಿಂಸೆ ಮಾಡ್ತಿದ್ದಾರೆ, ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತಂದರೆ ಏನೋ ಅವ್ರ ಅಪ್ಪನ ಮನೆ ದುಡ್ಡು ತೊಗೊಂಬಂದ್ಬಿಟ್ಟಿದ್ದೀವಿ, ಅದನ್ನು ಕೇಳ್ತಾ ಇದೀವಿ ಅನ್ನೋ ಥರ. ನಮ್ಮ ಡಾಕ್ಯುಮೆಂಟೇಷನ್ ಪ್ರೋಸೆಸ್ಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಡಿ ಅಂತಂದರೆ ಮಾಡ್ಕೊಡೋಕ್ಕಾಗ್ತಿಲ್ಲ ಅವ್ರಿಗೆ. ಸೊ ನನಗೂ ಪ್ಲ್ಯಾನ್ ಮಾಡಿದ್ರಿಂದ ಇವತ್ತು ಟೈಮಿಗೆ ಹೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಮಾರ್ನಿಂಗ್ ಹೋಗೋಕ್ಕೆ ಬೇರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವ. ಸೊ ಅದ್ರದ್ದು ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿ ಅದ್ರದ್ದೆಲ್ಲ ಫಿಲ್ ಮಾಡಿ ನಮ್ಮ ಅಪ್ಪ ಅಮ್ಮಗೂ ಇವತ್ತೆಲ್ಲ ಅಡ್ಜಸ್ಟ್ ಮಾಡಿ ಇಡೋದಕ್ಕೆ ಕೇಳಿದ್ದೆ ಡಾಕ್ಯುಮೆಂಟ್ಸ್ ಎಲ್ಲ. ಸೊ ಹಾಗಾಗಿ ಒಂಚೂರು ಇವತ್ತಾದರೂ ಮಾಡಿ ಅಂತಂದರೆ ಇವತ್ತು ಮಾಡೋಕ್ಕೆ ರೆಡಿ ಇಲ್ಲ. ನಾಳೆ ಮಾಡಿ ನಾಳೆನೇ ಮೂವ್ ಮಾಡೋಕ್ಕೆ ಬಿಡ್ತೀರಾ ಅಂತಂದರೆ ನಾಳೆನೂ ಆಗಲ್ಲ ಅಂತಂದ್ರು. ಸಂಡೇನೂ ಕಾಲ್ ರಿಸೀವ್ ಮಾಡಲಿಲ್ಲ. ಇನ್ನೇನು ಮಾಡೋದು ಗೈಸ್ ಹೇಳಿ ನೀವೇನೆ. ನನಗಂತೂ ಅರ್ಥನೇ ಆಗ್ತಿಲ್ಲ ಯಾಕೆ ಇಷ್ಟೊಂದು ತುಂಬ ರೂಡಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಮೊನ್ನೆನೂ ಹಂಗೆ ಮಾತಾಡಿದ್ರು, ಇವತ್ತು ಹಂಗೆ ಮಾಡಿದ್ರು. ಲೈಕ್ ವೈ ಡು ದೇ ಹ್ಯಾವ್ ಟು ಬಿ ಸೋ ರೂಡ್ ಟು ದೇರ್ ಟೆನೆಂಟ್ಸ್ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು. ಹಾಗಾಗಿ ನೋ ಬ್ರೋಕರ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನೋಡಿ ಈ ಥರ ಪ್ರಾಬ್ಲಮ್ ಮಾಡ್ತಿದ್ದಾರೆ, ನನಗಂತೂ ಗೊತ್ತಿಲ್ಲ, ಅದೇನಿದೆ ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ, ಇಲ್ಲ ನಾನು ಹಾಕಿರೋ ದುಡ್ಡನ್ನೆಲ್ಲ ವಾಪಸ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟೆ. ಬಿಕಾಸ್ ಎಲ್ಲರದು ಒಂದು ಪೇಷನ್ಸ್ ಅನ್ನೋದಿರುತ್ತಲ್ಲ, ಅದಕ್ಕೂ ಒಂದು ಥ್ರೆಶ್ ಹೋಲ್ಡ್ ಅನ್ನೋದಿರುತ್ತೆ, ಒಂದು ಲಿಮಿಟ್ ಇರುತ್ತೆ. ಅದನ್ನು ಕ್ರಾಸ್ ಮಾಡಿದಾಗ ನಮಗೂ ಹಾಳಾಗೋಗ್ಲಿ ಅಂತ ಅನ್ನೋಂಗೆ ಆಗ್ಬಿಡುತ್ತೆ ಅಲ್ಲ ಅಮ್ಮ. ನಮ್ಮ ಅಮ್ಮನ ಪಾಪ ನೋಡ್ತಾನೆ. ಆಸ್ ಯೂಶುವಲ್ ನಾನು ಜೀರಾ ರೈಸ್ ಮತ್ತೆ ಪನ್ನೀರ್ ಬಟರ್ ಮಸಾಲ ತಗೊಂಡಿದ್ದೆ. ಏನಾದ್ರು ಸೈಡ್ಸ್ ತಗೋಣ ಅಂದ್ಕೊಂಡೆ, ಇದೇ ಸಾಕಾಗೋಯ್ತು. ಇದನ್ನೇ ಕರೆಕ್ಟಾಗಿ ಮುಗ್ಸೋಕ್ಕಾಗಲಿಲ್ಲ. ಆಮೇಲೆ ಹೆಂಗೋ ಫಿನಿಶ್ ಮಾಡಿದ್ವಿ ಗೈಸ್. ಇಲ್ಲಿ ನೋಡಿ, ಇಲ್ಲೊಂದು ಬರ್ಡ್ ಇದೆ, ಹೆಂಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಕೂಗ್ತದೆ ನೋಡಿ. ನಾವಿಲ್ಲ ಇಲ್ಲಿ ಬಂದಿದ್ವಿ, ಐ ಮೀನ್ ಇಲ್ಲಿ ತಿನ್ನೋಕೆ ಬಂದಿದ್ವಲ್ಲ ಅಲ್ಲಿ ಬರ್ಡ್ಸ್ ಎಲ್ಲ ಇದೆ. ಮೂವ್ ಇನ್ ಫಾರ್ಮ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದನ್ನು ಫಿಲ್ ಮಾಡಬೇಕು. ಆ್ಯಂಡ್ ತುಂಬ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಂಟ್ ಮಾಡಿಸಿದ್ದೀನಿ, ಇಲ್ಲಿ ಇನ್ನೂ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ. ಸೊ ಈ ಡಾಕ್ಯುಮೆಂಟ್ಸ್ನ ಇವತ್ತು ಪ್ರಿಂಟ್ ಮಾಡಿ ನಾಳೆನೇ ಕೊಡಬೇಕು. ಇವತ್ತಂತೂ ಆಗಿಲ್ಲ, ನಾಳೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಗೈಸ್. ನನ್ನ ಫೋನ್ ಕೇಸ್ ಕೂಡ ನೋಡ್ಬೋದು, ಕಲರ್ ಆಗಿಬಿಡಿದೆ ಸ್ವಲ್ಪ. ಇದನ್ನು ಕೇಸ್ ಕೂಡ ಚೇಂಜ್ ಮಾಡಬೇಕು ಇವಾಗ. ಇಲ್ಲೆಲ್ಲ ಸಿಗಾಕೊಂಡ್ಬಿಟ್ಟಿದೆ ನೋಡಿ ಕಲರ್. ಸೊ ಗೈಸ್ ಫೈನಲಿ ಡಾಕ್ಯುಮೆಂಟೇಷನ್ ಎಲ್ಲ ವರ್ಕ್ ಎಲ್ಲ ಆಯಿತು. ಆ್ಯಂಡ್ ಇಟ್ ವಾಸ್ ಸಚ್ ಅ ಗ್ರೇಟ್ ಟೈಮ್ ವಿತ್ ಮೈ ಫೀಮೇಲ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ ಪೀಪಲ್ ಥಿಂಕ್ ದಟ್ ದೇ ನೀಡ್ ಟು ಗೆಟ್ ಮ್ಯಾರಿಡ್ ಟು ಹ್ಯಾವ್ ಫನ್ ಅಂತ ಹೇಳ್ಬಿಟ್ಟು. ಯು ಕ್ಯಾನ್ ಹ್ಯಾವ್ ಫನ್ ಎನಿವೇರ್ ಆ್ಯಂಡ್ ಹೌ ಎವರ್ ದಟ್ ಯು ವಾಂಟ್ ಟು ಡೂ. ಇಫ್ ಯು ಥಿಂಕ್ ದಟ್ ಯು ಕ್ಯಾನ್ ಹ್ಯಾವ್ ಫನ್ ಎನಿವೇರ್. ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಇನ್ ಬಿಟ್ವೀನ್ ಆಲ್ ದಿಸ್ ಟೆನ್ಷನ್ಸ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ನಾಳೆ ಫೈನಲಿ ಹೊಸ ಮನೆಗೆ ಮೂವ್ ಆಗ್ತಾ ಇದೀವಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಅಲ್ಲಿ ಹೆಲ್ಪ್ ಡೆಸ್ಕ್ ಅವ್ರು ಯಾವುದೇ ಥರ ಪ್ರಾಬ್ಲಮ್ ಮಾಡ್ದಲ್ಲ ಇದ್ರೆ ಸಾಕು. ಬಿಕಾಸ್ ಐ ಆಮ್ ಆಲ್ರೆಡಿ ವೆರಿ ಫೆಡ್ ಅಪ್ ವಿತ್ ದಮ್. ನೀವು ಇದೇ ಥರ ಆದರೂ ಸೇಮ್ ಇದರಲ್ಲಿರೋರು, ಸೇಮ್ ಸೊಸೈಟಿಲಿರೋರು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಕಮೆಂಟ್ ಮಾಡಿ. ನಾಳೆ ಏನೇನಾಗುತ್ತೆ, ಹೆಂಗೆ ಮೂವ್ ಆಗ್ತೀವಿ, ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ನೆಕ್ಸ್ಟ್ ವ್ಲಾಗ್ ಕೂಡ ನೋಡ್ತಾ ಇರಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ನಾಳೆ ಕೂಡ ಬೇಗ ಆಗಬೇಕು. ನಮ್ಮ ಸೂಪರ್ ಟೈರ್ಡ್ ಗೈಸ್. ಸ್ವಲ್ಪ ವ್ಲಾಗ್ ಇಟ್ಟಿದೆ, ಅದು ಮುಗಿಸ್ಕೊಂಡು ಮಲ್ಕೋತೀನಿ. ಸೊ ದಟ್ಸ್ ಮೋಸ್ಟ್ ಆಫ್ ಇಟ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.